ಏನ್ರಿ ಮಳಪುರ ಹೇಳ್ರಿಪ್ಪ. ನಮಸ್ಕಾರ ರೀ ಧನ್ಯರ. ನಮಸ್ಕಾರಪ್ಪ. ಇದು ಚೆನ್ನಪ್ಪಂದು ಹ್ಞೂ ಸಾಲ 5 ಲಕ್ಷ ರೂಪಾಯಿ ಇದ್ರಮ್ಮ. ಇದು ಕರೀರಿಪ್ಪ. 3 ವರ್ಷ ಆಯಿತು. ಆಯ್ತು. ಅದ್ರ ಅಸಲು ಇಲ್ಲ ಮತ್ತು ಬಡ್ಡಿನೂ ಇಲ್ಲ. ಎಷ್ಟಾಗ ನೋಡೋದು ಅಸಲ ಬಡ್ಡಿ ಸೇರಿಸಿ? ನೋಡು ಬಟ್ಟೆ ಆಯ್ತಂದ್ರಿಪ್ಪ. ಅಲ್ಲ ಹ್ಞೂ 3 ವರ್ಷ ಆಗಿದ್ರಿಪ್ಪ. 3 ವರ್ಷ ಇದೆ. 3 ವರ್ಷದಿಂದ 5 ಲಕ್ಷ ಗಂಟ್ರಿ. ಹಾಂ, ಅಸಲು ಗಂಟು ನಮ್ಮದು 5 ಲಕ್ಷ. ಮತ್ತು ಅದೊಂದು ಬಡ್ಡಿ ಎಲ್ಲ ಕೂಡಿ 2.5 ಲಕ್ಷ. 2.5 ಲಕ್ಷ 7,40,000 ರೂಪಾಯಿ ಐತ್ರಿ. ಮಂಗ್ಯ ಸುಳಿ ಮಗನ 7 ಲಕ್ಷ ವ್ಯವಸಾಯ 7 ಲಕ್ಷ 50,000 ಆಗ್ತದೆ ನೋಡು. ಏನೋ ಲೆಕ್ಕ ಮಾಡಿದ್ರೆ ಫರ್ಕ್ ಆಗಿರ್ಬೇಕು. ಮಾರಕ ಮಾಡಿದ್ರೆ ಮಗನ ಮನೆ ಮುಳುಗುತ್ತದ. ಮನೆ ಮುಳುಗಲ್ರಿಪ್ಪ. ನಾನು ಅಂದ್ರೆ ಒಟ್ಟ 7,50,000 ಬರ್ಕೊಂಡು ಮೊದಲು. ಬರ್ತೀನಿಪ್ಪ. ಹಾಂ ಹಾಂ 7,50,000 ಚೆನ್ನಾಗಿ ಪುಕಡೆ ಬಿಡಬೇಕು. ಆದ್ರೆ 3 ವರ್ಷ ಆಗಿ ಹೋಗಿ 2 ತಿಂಗಳಾಯ್ತು. 2 ತಿಂಗಳ ಮತ್ತೆ ಅದು 30,000 ರೂಪಾಯಿ ಏರ್ ಬರ್ತದೆ ರೀ ದನ್ಯಾಗ. ಅದು ಇರಲಿ, ಆ ಬಡ ಮನುಷ್ಯನ ಈಗ ಸಂಗಪ್ಪ ನಮಸ್ಕಾರ. ನೀವು ಹೋಗಿ ಸೀದಾ ಚೆನ್ನಪ್ಪನ ಮನೆಗೆ ಹೋಗು. ಮನೆಯಾಗಿತ್ತಂದ್ರೆ ಅವ್ನಿಗೆ ಈಗ ಕರ್ಕೊಂಡು ಬಾ. ಏರ್ ಕರ್ತಾವ ಮನ್ಯಾಗ ಇರ್ಲಿಕ್ಕಂದ್ರೆ ಗೊತ್ತಾಗಿರ್ತಾನ. ನೋಡಿದಾನ ಶೆಡ್ಕಿನ ಹೊಲ ನೋಡಿದಿಲ್ಲ? ಆ ಶೆಡ್ಕಿನ ಹೊಲಕ್ಕೆ ಹೋಗಿ ಗೌಡ್ರನ್ನ ಕರೆದಾರ ಬಡ್ಡಿ ಗಂಟ ತೊಗೊಂಡು ಬಾ ಹೇಳಬೇಕು. ಹೇಳ್ತೀರಾ? ಯಾಕ ಅವ್ರಿಗೆ ಬೈತಾರ? ಮಗನ ಕೊಡ್ತಾನ ಮಗನ ಮತ್ತೆ ಹಾಕಿರಿ ನೀವು ನೋಡ್ಲ ಪರಿಸ್ಥಿತಿ. ಅವ ಮುಂದೆ ಹಾಕೊಂಬ. ನಾನು ಹೇಳ್ತಿದ್ದಿಂದ ಚಪ್ಪ ಹೆಂಡ್ರು ಮಗ ಚಪ್ಪ ಹೊಡಿತಾರ ಸಕರ. ಯಾಕ ನಮ್ಗೆ ಓಡ ನೋಡ್ರಿಪ್ಪ ಹ್ಯಾ ಮಾಡ್ತೀರಿ. ಆಯ್ತು, ನಿನಗೆ ಇನ್ನ ಪಗಾರ ಜಾಸ್ತಿ ಮಾಡ್ತೀನಿ, ಚಿಂತೆ ಮಾಡಬೇಡ. ಈಗ ನೀನು ಒಬ್ಬರಿಗೆ ಅವ್ನಿಗೆ ಕರ್ಕೊಂಬರೋದಾಗಲ್ಲ, ಹೌದಲ್ಲ? 3 ಮಂದಿ ಕೂಡ ಹೋಗೋಣ. 3 ಮಂದಿ ಕೂಡ ಹೋಗಿ ಆ ಮಗನಿಗೆ ಒದ್ದು ಹೇಳ್ಕೊಂಬರೋಣ. ಬಡ್ಡಿ ಗಂಟ ಕೊಟ್ಟು ಹೋಲಿ ಒಂದು, ಇಲ್ಲಾಂದ್ರೆ ಹೊಲ ಬಿಟ್ಟು ಹೊರಗೆ ಹೋಲಿ ಒಂದು. ತಿಳಿತಿಲ್ಲ? ನಿಂದೆ ಪಾತ್ರದೊಳದ. ನಾ ಹೇಳಿದ ಕಣ್ಣು ಹಾರಿಸ್ತೀನಿ. ಎದಿ ಹಿಡಿದು ಹೇಳೋದು ಬಿಡ್ಬೇಕು. ಆಯ್ತು ಆಯ್ತು, ನಡಿ ಹೋಗೋಣ ಅಲ್ಲಿಗೆ. ನಮ್ಮ ಸಾಕೊಂಡು ಬಡ್ಡಿ ಗಂಟ ಕುಡ್ದಲ್ಲ ಅಂದ್ರ ಮಗನ ಬಿಡು ಮೇಲೆ ಕೊಡ್ರ ಹಾಕಿರ್ತಾರನ್ರಿ ಗೌಡ್ರ. ನೋಡ್ರಿ ಮಕ್ಕಳ ಚಪ್ಪ ಹೊಡ್ಲಕತ್ತಾರಿ. ಆಯ್ತು ರೈತರು ಸುಮ್ಮನೆ ದುಡಿದ್ರು ಏನು ಮಾಡೋದಪ್ಪ? ಈ ಕಡೆ ಬೆಳೆ ಸರಿಯಾಗಿ ಬರಲ್ಲ. ಈ ಕಡೆ ನೋಡಿದ್ರೆ ಸಾಲಗಾರದೊಂದು ಹೆಚ್ಚಿನ ಕಾಟ ಆಗೋಯ್ತು. ಏನು ಮಾಡಲಪ್ಪ? ನೀನೇ ಕಾಪಾಡಪ್ಪ, ನೀನೇ ಕಾಪಾಡು. ಈ ಬಂಗಾರ ಅಂತ ಬೆಳೆ ಕೈ ಕೊಡ್ತಂದ್ರೆ ನಾವು ಸಾವುಕಾರ ಸಾಲಾರೇ ತೀರಿಸ್ತೀವಿ. ಇಲ್ಲಂದ್ರೆ ಏನು ಮಾಡಲಿ? ಏನು ಮಾಡಪ್ಪ? ಇಲ್ಲಪ್ಪ, ನೀನೇ ಏನು ಮಾಡು. ಹೇಳ್ರಿಪ್ಪ. ನಮಸ್ಕಾರ ಗೌಡ್ರ. ಚೆನ್ನೈ ಅಂದ್ರಿಪ್ಪ. ಚೆನ್ನಂದೆ? ಹಾಂ ರೀ. ಐದ್ರಿ ಸಕಾರ ಚಂದಪ್ಪದ್ರಿ ಇದು. ನಡಿ ಮುಂದೆ ಬರ್ರಿ ಸಕಾರ ನೋಡ್ರಿಪ್ಪ, ನಮ್ಮ ಬಡ್ಡಿನೂ ಕೊಟ್ಟಿಲ್ಲ, ಗಂಟನೂ ಕೊಟ್ಟಿಲ್ಲ ಗೌಡ್ರದು. ಸುಳಿ ಮಗ ನಮ್ದೆಲ್ಲ ಹಾಳು ಮಾಡಕತ್ತಾನ್ರಿ ಅವ. ಮಗನ ಒದ್ದೆ ತರ್ತೀನಿ ಗೌಡ್ರ. ಟೆನ್ಷನ್ ತಗೋಬೇಡ್ರಿ ಸಕಾರ. ಸುಳಿ ಮಗನ ನಮ್ಮದು 7,80,000 ರೂಪಾಯಿ ಮಗ ಕುಡಿಯಬೇಕ್ರಿ. ಹೌದು, ಮತ್ತೆ ನಮ್ಮ ದಾರು ಕೊಡ್ತಾರ್ರಿ. ಆ ಸುಳಿ ಮಗ ನೀರು ಸಕಾರ ಹೊಲ ಯಾರ್ದು? ಚೆನ್ನೈ ಅಂದ್ರಿಪ್ಪ. ಚೆನ್ನೈ ಹಾಂ, ಚೆನ್ನೈ ಅಂದ್ರಿ. ಚಲೋ ನಿಮ್ಮ ಗಂಟು ಕೊಟ್ಟಿಲ್ಲ, ಬಡ್ಡಿನೂ ಇಲ್ಲ. ಮತ್ತಂದ್ರೆ 7 ದಿನ ಬಿಡುದ್ರಿ. ಮಾಡ್ತಾರ ರೊಕ್ಕ ರೀ ಅವ ಸುಳಿ ಮಗ. ಒಟ್ಟು ಬೇಡದು ಕಾರು ಕುಡ್ತಾನ್ರಿ ಮಗ ಇವ. ಅವ ಆಯ್ಕೆ ಬಿಟ್ಟೆ ಅಂತ ನಮಸ್ಕಾರ. ಏನು ನಮಸ್ಕಾರ ಆಯ್ತು ಚೆನ್ನೈ ನಮ್ಮ ಗೌಡ್ರಿಗೆ ಮಗನ. ಹೇಳ್ರಿ. ನೀನು ಸಾಲ ತಂದು ಹ್ಞೂ ಎಷ್ಟು ವರ್ಷ ಆಯ್ತು ಗೊತ್ತೇನು? ಏನಂತ ನನಗೆ ನೆನಪಿಲ್ಲ. ನನಗೆ 3 ವರ್ಷ 2 ತಿಂಗಳಾಯ್ತು. ಹೌದು. ಹಾಂ, ಕೊಡ್ತೀನಿ ರೀ.
5 ಲಕ್ಷ ರೂಪಾಯಿ ತಂದು ಹೌದು. ಹೌದಲ್ಲ ಹ್ಞೂ. ಅದಕ್ಕೆ ಬಡ್ಡಿ ಸೇರಿಸಿ 7 ಲಕ್ಷ ರೂಪಾಯಿ ಆಗ್ಯದ. ಹ್ಞೂ. ಹಾಂ ಈಗ 2 ತಿಂಗಳು ಎಕ್ಸ್ಟ್ರಾ ಆಯಿತು. ಯಾವಾಗ ಕೊಡವ? ಕೊಡ್ತೀನಿ. ಈ ಬೆಳೆ ಬಂದೈತಲ್ರಿ, ಈ ಬೆಳೆ ಮಾರೋಣ, ನಿಮ್ಮ ಸಾಲ ಮೊದಲು ಕೊಡ್ತೀನಿ. ಸೌಕರ ಅದೇನು ಹೇಳಬೇಡ. 2 ತಿಂಗಳು ಎಕ್ಸ್ಟ್ರಾ ಆಗ್ಯದ ಟೈಮ ಏನು ಆ 2 ತಿಂಗಳದ್ದು ಹೋಲಿ ಏನು. ಈಗ ನಮ್ದು ಬಡ್ಡಿ ಗಂಟ ಮೊದಲಿನದ ಪಟ್ಟು ಮಾಡತಾನ. ನೀವು ಕಾಡಿದ್ರೆ ನಾ ಏನು ಮಾಡ್ತೀನಿ? ಏನು ಮಾಡ ನಮಗೇನು ಹೇಳ್ತಿ? ಬೆಳೆ ಬರ್ತೈತಿ, ಬೆಳೆ ಬಂದ ಬಳಿಕ ನಾ ತಂದು ಕೊಡ್ತೀನಿ. ಇದು ಬೆಳೆನೂ ಇನ್ನು ಭೂಮಿಯಾಗಿಟ್ಟು ಸಾಲ ಕೊಡೋದ್ರೆ ನಾ ಎದ್ದು ಕೊಡ್ತೀನಿ. ಅದು ನಮಗೇನು ಹೇಳ್ಬೇಡ ಕತ್ತಿ. ಆ ಕತ್ತಿನ ಹೇಳಲ್ಲ ಕಳಪ. ಅವ್ರ ನಡ್ರಿ ಮಗನ ಹೇಳ್ಕೊಂಡೇನು ಅಲ್ಲೋ ಚೆನ್ನ ನೀನು ನಮ್ಮ ಮನೆ ರೊಕ್ಕ ಇದು ಬೋಸಡಿ ಮಗನ ನಮಗ ಮಗನ ಸಾವುಕಾರ ಮಾತಾಡ ಬೋಸಡಿ ಅಲ್ಲ ಮಗನ ನೋಡು, ನಮಗ ನಮ್ಮ ಗೌಡ ನುಡಿ ತುಂಬ ಮಗನ ಅದು ಅಪಶಬ್ದ ಬೇಡ. ನೋಡು ತುಂಬ್ತೀನಿ. ಲೆಕ್ಕಲ್ಲಿ ಹೇಳತ್ತ ನಮ್ಮ ಗೌಡ ಓದ್ ನಿನಗ ನಾ ಹೇಳ್ತೀನಿ ಇದ್ರ ಸೌಕರ ಇದು ಮನಿ ತುಂಬ್ತೀನಿ. ಕುದುರೆ ಕೊಲೆ ಹೋಗ್ಬೇಕಾಗಿತ್ತು. ಹಾಂ ಸುಳಿ ಮಗ ರೀ ನಮ್ಮ ಮನಿ ಹಾಳು ಮಾಡ್ತಾನ್ರಿ ನೀವು ನೋಡ್ರಿ ನಮ್ಮ ಬೆಲ್ಲ ತರ ದಿನ ಶಿವಮಾ ಮಗನ ಕೈ ಅಂತ ಹೇಳಿ ಹೌದು ಮತ್ತೆ ಬೇಯ್ಬೇಕಲ್ಲ. ಸೌಕರ ನಮ್ಮ ಮನಿ ಹಾಳು ಮಾಡ್ತಾನ್ರಿ ಸುಳಿ ಮಗ. ಏ ಅದೇನಿಲ್ಲ ಹೊಲ ಮಾಡ್ರಿ ಅಮ್ಮ ಹೊಲ ಮಾಡ್ರಿ ಅದೇನಿಲ್ಲ. ಇಸ್ಬಿಟ್ಟು ಕೊಟ್ಟವ ಈ ಮಗ ಇವ. ಹಾ ಅವ ಜೇರ್ ಕರೆದು ಸಾಲ ಕಟ್ಲಿಕ್ಕ ಮಗನ ನಿನಗೆ ಒದ್ದು ವಸೂಲು ಮಾಡ್ತೀನ. ನೋಡು ನೋಡಿ, ಅದು ಏನು ಚೆನ್ನಪ್ಪ, ಮಾಡ್ತೀನಿ ಇಲ್ಲಿ ಕೇಳ್ಕೊ. ಮಗನ ಅಲ್ಲಿ ಹೇಳಬೇಡ ಇಲ್ಲಿ ಹೇಳು ಹಾಂ ನಾ ಕೊಡೋಣ ನಾಳೆ. ಅವನಿಗೆ ಜೀವ ತಿಂದು ನೀವು ಏನು ಮಾಡೋದು? ಹೌದಪ್ಪ ನಮ್ಮದು ಬಡ್ಡಿ ಗಂಟೆ ಬೇಕಲ್ಲ ದುಡ್ಡ. ಕೊಡ್ತೇನೆ ರೀ ಗೌಡ, ಕೊಡ್ತೇನೆ. ಏ ಮಗನ ಎಲ್ಲರೂ ಕೊಡ್ತೇವೆ ಹಿಂಗೆ ಮಗನ ಮಾಡ್ತಾರೆ, ನಾವು ತಲೆ ಮುಟ್ಕೊಂಡು ಹೋಗ್ಬೇಕಾಗ್ತದ. ಗೌಡ್ರು ಏಕಾಡ್ತಿ ಹೊತ್ತನ್ನ ಗೌಡ್ರ ಮನೆಗೆ ಮಗ ರೀ ತಿನ್ನ ಕೊಡ್ತೇನ್ರಿ ನಮ್ಗ ಏ ದಮಳ ನಮ್ಗ ಕೂಳ್ ತಿನ್ಬಿಡಲ್ರಿ ಅವ್ರು. ಏನಾಕ್ ಮಾಡ್ಲಕ್ಕ ಅವ? ಸೌಕರ ನಮಗೇನು ನಮ್ಮ ಹೊರಗೆ ನೀರು ಕುಡ್ಬಿಡಲ್ರಿ. ದಿನ ಹೊತ್ತು ನೋಡ್ರಿ ಗೌಡ್ರ ಮನೆಗೆ ಅಂತ ಅವರಪ್ಪ. ಆಯ್ತಣ್ಣ, ನೀನು ನೋಡ್ಕೋತ ಬಂದಿಲ್ಲ ನಮ್ಮ ಪರಿಸ್ಥಿತಿ. ಆಯ್ತು ತಮ್ಮ, ನಾನು ಹೇಳಕತ್ತೀನಿ ಗೌಡ್ರ ಹುಡಿ ಹ್ಯಾಂಗ ತುಂಬಕ ನೀನು ಹೊಲ ಮಾರೋ ರೊಕ್ಕ ಕೊಡು. ಏ ಅದೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಭೂಮಿ ಬೆಳೀತೈತಿ, ಬೆಳೆ ಬರ ನಾನು ಕೊಟ್ಬಿಟ್ಟೆ. ಭೂಮಿ ಬೆಳೆಲ್ಲ ಅಲ್ಲ. ಭತ್ತ ಉಳ್ಳಾಗಡ್ಡಿ ಪಟ್ಟಿನಿ ಅವ್ರ ಹೆಸರು ಹಚ್ಚಿದ್ರೆ ಹಚ್ತೀನಿ ನಾ. ನಿನ್ನ ಕಷ್ಟ ಆಟಿದ ನಂದೇ ಹೊಲ ಮಾರ್ಲೆ. ನೀನು ಹೊಲ ಮಾರ್ಬೇಡ. ಇದು ಆಯ್ತು, ಬೆಳೆ ಬರೋಣ ನಾ ಇದು ಕೊಟ್ಬಿಟ್ಟೆ. ಜಾಮೀನು ತಪ್ಪ. ಜಾಮೀನು ತಪ್ಪಲ್ಲ. ಇದು ದೋಸ್ತಿ ಖಾತೆ ಚೆನ್ನಪ್ಪ ನಾವು ನೀವು ಕೂಡಿ ಸಣ್ಣವ್ರು ಹಿಡಿದು ಬಂದೆವು. ಹೌದಣ್ಣ, ಹೌದು ಮಾಡಿದೆವು. ಬಂದಿದೆ. ಅವ್ರ ಗೌಡ್ರು ನಮಗೆ ಎಕಟ ಕರ್ಸಿ ಬೈಲಾಗತ್ತಾರ. ಹೌದು ನೀ ಏನೇ ಮಾಡು ಅವ್ರು ಹುಡಿ ತುಂಬು. ಅಣ್ಣ, ಕೊಡ್ತೀನಿ ಅಣ್ಣ, ಕೊಡ್ತೀನಿ. ಈ ಏ ಬೆಳೆ ಬರ್ತೈತಿ. ಕೊಡ್ತೀನಿ ಬಿಡ್ತೀನಿ ಆಗಲ್ಲ. ಏಯ್ ನೋಡ್ರಿ, ಏ ಕುಡ್ತೇವೆ ಕುಡ್ತೇವೆ ಏ, ಮಗನ ಸರಿಯಪ್ಪ. ಅವ್ರ ಅವ್ನಿಗೆ. ಅಲ್ಲಿ ಹೋಗಿ ದಾರು ಕುಡ್ತೀವಿ ಮಗನ ಅಲ್ಲಿ ಏ ಅದೇನಿಲ್ಲ. ಏ ತೊಗೊಂಡು ಸಾಕಪ್ಪ ಇವ್ನು. ಅಡ್ಡ ಮಗನ ಎಳ್ಕೊಂಡು ದಾರು ಕುಡ್ತೀವಿ ಮಗನ ರೊಕ್ಕಗಳು ಬಂದಿಲ್ಲ ಏ ಅಲ್ಲಿ ಬಣ್ಣದ ಕೊರೆ ಹಾಕ. ನಡಿ ಮಗನ ಅಲ್ಲಿ ತೊಗೊಳ್ಳಿ ಮಗನ ಅಲ್ಲಿ ಅಲ್ಲಿ ಹೋಗಿ ದಾರು ಕುಡ್ತೀವಿ ಪುಟ್ಟಿ ಅಂಗಡಿ ಆಗಲ್ಲ ಮಾಟ ಸಿಂಬಾಲಿ ಇಲ್ಲಿ ಸೌಕರ್ಯ. ನಡಿ ಆಟ ಸಿಂಬಾಲಿ ಕೊಡ್ತೇನೆ ರೀ. ನೀನು ರೊಕ್ಕ ಕೊಟ್ಟೆ ಎಣ್ಣೆ ಮಗನ ಕೊಡ್ಸ. ಅಲ್ಲಿ ಆಟ ಮಗನ ಅಲ್ಲಿ ನಾವು ನಡುವಾಗ ಜಾಮೀನು ಮಗನ ಯಾರ ಮನೆ ಆಳ್ಬೇಕು ಮಗನ ಅಲ್ಲಿ ನಡೆ ನಡೆ. ಆ ಸಾವುಕಾರ ಮಗನ ಕೊಡ್ತೇನೆ ಕೊಡ್ತೇನೆ ಅಣ್ಣ. ಏನ್ ಕುಡ್ದಲ್ಲ ಮಗನ ಬರೋಲ್ಲಣ್ಣ. ನೀನು ಐಟಿ ಬಿಡ ಮಗನ ಇದು ಬಟ್ಟೆ ಎಣ್ಣೆ ಕಟ್ಕೊಂಡು ಮಗನ ಸೈ ಹಾಕಿ ಹೊಲ್ದು ಹಾಕು ಬೇಡ. ಸಣ್ಣ ಸಣ್ಣ ಮಕ್ಕಳು ಆಟ ಮಗನ ನಾವೇ ಮಾಡೋದು ನಾವೇನ್ ಮಾಡೋಣ? ಅಲ್ಲಪ್ಪ ಅಲ್ಲಪ್ಪ ಹಾ ಹುಡುಗ ಕರ್ಕೊಂಬರ್ರಿ ಇವ್ನು. ಆಯ್ತ್ರಿ ಬಾಬಾ ಆಯ್ತು ರೀ, ಅದರೇ ಬಾ ಮಗನ ನಡೆಯಲ್ಲಿ ಗೌಡ್ರ ಯಾರ? ಬಾ ಮಗನ ಮಗನ ಬಾ ಮಗನ ಆಟ ಹಾಕೀನಿ. ಬಾ ಮಗನ ನೀನು ಬಾ ಮಗನ ನೀನು ಒಂದೇ ಹೋದ್ರೆ 3 ತೊಗೊಂಡು ಮುರ್ದಿ. ನಡಿ. ಇಲ್ಲ ಅಣ್ಣ, ಕೊಡ್ತೇನೆ. ಯಾಕೆ ಕುಡ್ತೀವಿ ಆ ಮಗನ ಹೋಗಿ ದಾರು ಕುಡ್ತೀವಿ ಊರಿಗೆ ಒಳ್ಳೆ ಬಸ್ಸುಡಿ ಮಗನ ನಾ ಟೆನ್ಷನ್ ಇರ್ತೈತೆ. ಏನ್ ಟೆನ್ಷನ್ ಮಗನ ನಿನಗ ಈಗ ನಡಬರ್ಕಾದವ್ರು ನಾವು ಕೊಡ್ಲೆ ಕೊಡೋ ರೊಕ್ಕ ಮಗ ಟೆನ್ಷನ್ ಆಯ್ತು ಏನ್ ಮಗನಿ ಟೆನ್ಷನ್ ನಿನಗೆ ತಿರುಗು ಮಾಡೋದು ಬಸ್ಸುಡಿ ಮಗ ಆಟ ಚೆನ್ನ ಇಲ್ಲಿ ಇಲ್ಲ ಅಣ್ಣ, ಕೊಡ್ತೀನಿ. ಇದು ಬಂದ್ ಬಳಕ ಕೊಟ್ಟು ಬಿಡ್ತೀನಿ. ಅಲ್ಲೋ ನೀ ಅಲ್ಲಿ ಹೊಲ ಅರ್ಧ ಕರಿಕೆ ಹಚ್ಚಿದೆ ಬಸ್ಸುಡಿ ಮಗನ ಏನ್ ಕುಡ್ತಿ ಅದು ಆಯ್ತು ಅಣ್ಣ, ಬರೋಣ ಕೊಡ್ತೇನೆ ರೀ. ಏನ್ ಕುಡ್ತೀವೋ ನೀ ಏನ್ ಕುಡ್ತೀವ ಮಗನ ಕರಿಕೆ ನೋಡೋದು ನೋಡಿ ನೀನ್ ನೋಡ ಮಗನ ಕರಿಕಿದು $120 ಕೊಡು. ನಾವು ಊರಿಗೆಲ್ಲ ಹೇಳ್ತಿದ್ದು ಹೇಳ ನಾವು ಮಗನ. ಹಿಂದೆ ಹೇಳ್ತೇನೆ. ಈಗ ಹೇಳ್ಬೋದು ಹೇಳೇ ಬರ್ಲಿ. ಅಲ್ಲಪ್ಪ ಚೆನ್ನಪ್ಪ, ಈಗ ಬೆಳೆ ಹಾಕ್ತೀವಿ. ಬಂಗಾರ ಅಂತ ಬೆಳೆ ಬಂದೈತಿ. ಬಂಗಾರದ ಬೆಳೆ ಇದು ಹಾರು ಬಳಕ ಎಲ್ಲರೂ ಹೋಗಿ ಅಡ್ತಿಗೆ ಹಚ್ಚಿ ಬೆಳೆ ಬಂದು ಬಳಕ ಉಳಿದು ಬೆಳೆ ಬರ್ತದೆ ಅಡ್ತಿಗೆ ಏನು ಮಾಡಿ ಕೊಟ್ಟು ಸಾಲತ್ತಿ ಇಲ್ಲಂದ್ರೆ ದೇವ್ರು ಹೆಂಗೆ ಕರ್ಕೊಂಡು ಏನು ಮಾಡಬೇಕು? ಸೌಕರ್ಯ ಸಾಲ ನೋಡ್ಬೇಕು, ಏನು ಮನೆ ಪರಿಸ್ಥಿತಿ ನೋಡ್ಬೇಕು, ಏನು ಮಾಡಬೇಕು? ನಮ್ಮ ಪರಿಸ್ಥಿತಿ ಏನು ಮಾಡಲಿ? ಅಲ್ಲೋ ಚೆನ್ನಪ್ಪಣ್ಣ, ನಾನು ನೀನೊಂದು ಮಾತು ಹೇಳ್ತೀನಿ. ನಾನು ನಿಂದು ದೋಸ್ತಿ ಲಂಗುಟಿ ದೋಸ್ತಿ ಐತಿ ತಿಳ್ಕೊ. ಈಗ ಆಗ್ಯಾದ ಗೌಡ್ರಿಗೆ ನಾ ಜಾಮೀನು ಆಗೀನಿ. ಅವ್ರ ಗಂಟೆ ಇಟ್ಟು 7,80,000 ರೂಪಾಯಿ ಕೊಡಬೇಕಾಗ್ಯಾದ. ಹೌದಿಲ್ಲ? ಗೌಡ್ರಿಗೆ ಏನು ನಾ ಹೇಳ್ತೀನಿ, ನೀನು ನನಗೆ 120 ರೂಪಾಯಿ ಅಷ್ಟೇ ಕೊಡು. ಅಲ್ಲಿ ಗೌಡ್ರನ್ನ ಬಗೆಹರಿಸ್ತೀನಿ. ಹ್ಯಾಂಗೆ ಬರಬೇಕು ಚೆನ್ನಪ್ಪಣ್ಣ? ನಾವು ನೋಡಿದ್ರೆ ಯಾಕಡೆ ಬೇಕಾದ್ರೆ ಮಾತಾಡ್ತಾನೆ. ಮಾತಾಡಲಿ, ಮಾತಾಡಿದ್ರೆ ಏನು ತಪ್ಪಾಗಿಲ್ಲ. ಏನು ಮಾಡೋದು?
ಸಾಲ ಕೊಟ್ಟವ ಮಾತಾಡ್ಬೇಕಾಗ ಗೌಡ ಈ ಸಾಲ ಕೊಡ್ಬೇಕು ಒಂದು ಇದಕ್ಕೆ ನಮ್ಮ ಜೀವ ಕೊಡ್ಬೇಕು ಭೂಮಿ ತಾಯಿ ಪರಿಸ್ಥಿತಿ ನನಗೆ ತಂದು ಬರುತ್ತೆ ನಾ ಏನು ಮಾಡಕ್ಕೆ ಬರ್ತಿದ್ವಿ ಇಪ್ಪತ್ತಾಗನಾರೆ ಉಳಿದು ಹಚ್ತಿಲ್ಲ ಕುಡಿಯಬೇಕಲ್ಲ ಹೌದು ಕೊಡ್ತೀನಿ ಆಯ್ತು ನೀವು ಕುಡ್ತೀನಿ ಅಂದ್ರೆ ನಾ ಗೌಡ್ರಿಗೆ ಹೇಳ್ತೀನಿ ನಡಿ ಗೌಡ್ರ ಬಲ್ಲಿ ಹೋಗಿ ಗೌಡ್ರ ಮುಂದೆ ಮಾತಾಡೋಣ ನೋಡಪ್ಪ ನೀ ಹಾಗೆ ಮಾಡ್ತೀನಿ ಆಯಿತು 120 ಅಚ್ಚೇತಾರೋ ನನ್ನ ಕೈಯಾಗ ಬಾ ಬಾ ಏನು ಮಾಡ್ತಾರೆ ಗೌಡ್ರು ನಾ ಎಲ್ಲ ಬಗೆಹರಿಸ್ಕೊಂಡು ಬರ್ತೀನಿ ಚೆನ್ನಪ್ಪಣ್ಣ ನೀನು ಮುಂದೆ ನೀರು ಹಾಕ್ಲಾರ ಕುಡಿತೀನಿ ಗೌಡ್ರು ನಿನಗೆ ಏನ್ರಿ ಅಂದ್ರೆ ನನಗೆ ಕೇಳು ಏನು ಹಾಗೆ ಮಾಡ್ತೀನಿ ಬಡ್ತಾನ ಅಂದ್ರೆ ಎಲ್ಲರಿಗೂ ಅಷ್ಟೇ ನೋಡೋಣ ನಮ್ಮ ಆಯ್ತು ನೋಡ್ಲಿ ಬಾ ಬಾ ಗೌಡ್ರ ಮಂತಾಕ ಏನಪ್ಪ ನೀವು ಹೋದ ಕೆಲಸ ಆಯ್ತು ರೀ ಗೌಡ್ರ ನಮಸ್ಕಾರ ರೀ ಬರಾಬರಿ ನಿಮ್ಗೆ ಕೆಲಸ ಮಾಡಿದ್ದೇವೆ ಹಾಂ ಈಗ ಪಾಪ ಅವನು ಚೆನ್ನಪ್ಪ ಬಡ್ತಂದಾಗ ಹೊಲ ಕೈ ಹಿಂಗೆ ಹತ್ತೇಳಿ ಹಾಂ ಉಳ್ಳಾಗಡ್ಡಿ ಪಟ್ಟಿ ಬತ್ತು ಅಂದ್ರೆ ನಿಮಗೆ ಕೊಡ್ತಾನೆ ಹಾಂ ಹಾಂ ಇಲ್ಲ ನಾ ಎಣ್ಣೆ ಕುಡಿತೀನಿ ಊರ್ಲು ಹಾಕೋತೀನಿ ಅಂದ್ರೆ ಹಾಂ ಅವ ಸತ್ತು ಹೋದ ಮೂಲಕ ಸಂಗ್ಯಾನು ಹೋದ ಮಂಗ್ಯಾನು ಹೋದ ಗೌಡ್ರು ನಾವು ಎಲ್ಲಾರು ಕುಡಿ ಮನಿ ಮುಳುಗ್ತದ್ರಿ ಮನಿ ಮುಳುಗ್ತದ್ರಿ ಅಲ್ಲೋ ಮತ್ತೆ ಹೆಂಗಾರ ಮಾಡೋದು ಇಲ್ಲಿ ಹ್ಯಾಂಗ ಮಾಡೋದ್ರಿ ಪಟ್ಟಿದ ಸಂಭಾಳಿಸೋದು ಎಷ್ಟು ತಾವು ಸಂಭಾಳಿಸೋದು ಈಗ 3 ವರ್ಷ ತಾಳೆ ಇನ್ನೊಂದು ವರ್ಷ ನೋಡೋಣ ಹಿಂಗೈತಿ ಅವಾಗಿನ ಎಣ್ಣೆ ಕುಡ್ತಾನ ಊರ್ಲ ನಮ್ಮ ಮನೆ ಮಂದಿ ಹಾಕೋತೀವಿ ಯಾಕೋ ನಮ್ಮದಲ್ಲದೆ ಮತ್ತೆ ಬೇರೆ ಸಾಲ ಏನು ಮಾಡ್ಯಾನ ಕೈಗಾಡ ಸಾಲ ಅವ ಅಯ್ಯಪ್ಪ ಊರು ತುಂಬಾ ಸಾಲ್ರಿ ಎಲ್ಲಿ ಇವತ್ತು ಅರ್ಧ ಅಂಗಡಿ ಹೋಗಿ ಕೇಳ್ರಿ ಚಾದ ಅಂಗಡಿ ಕೇಳ್ರಿ ಈ ಸುಳಿ ಮಗನಿಗೆ ಯಾರು ₹1 ಕುಡ್ದಿಲ್ಲ ಸಕರ ಒಂದು ಕಪ್ಪ ಚಾವನಿ ಕೊಡಲ್ರಿ ಯಾರು ಊರಾಗ್ರಿ ಅಷ್ಟು ಸಾಲಗಾರ ಆಗ್ಯಾನ ಸಕರ ಬಂದ ನೋಡಪ್ಪ ಮತ್ತ ಟೆನ್ಷನ್ದಾಗ ಊರ್ನ ಹಾಕೊಂಡು ನಮ್ಮನ್ನ ಜೈಲಿಗೆ ಕಳ್ಸ್ಯಾನು ಸಕರ ಏ ಅದು ಏನು ಬೇಡ ಪಟ್ಟ ಕುಡ್ಲಕ್ಕ ಕುಳ್ಳಿಗೆ ಬಿಡ ಅವ ಖಾತೆ ಹರಿದು ಹಾಕಿಬಿಡು ಅರ್ಧ ಕಾಣ್ಬೇಡ್ರಿ ಕೊಡ್ತಾನ್ರಿ ಇವ್ ನಾ ಗುಳಾಗಡಿ ಹೋದ ಬಳಕ ನಿಮ್ಮ ತಂದು ಗುಡಿ ತುಂಬ್ತಾನ್ರಿ ದನಿ ಉಳ್ಳಾಗಡ್ಡಿ ಚಲೋ ಅದು ಇದು ಅರ್ಧ ಕರಿಕಾಗದ ಇದು ಹ್ಯಾಂಗ ಮಾಡ್ರಿ ಈ ಕಡೆ ಕರಿಕದ ಆ ಕಡೆ ಚಲೋ ಅದ ಏನು ದಾಣಿ 10 ರೂಪಾಯಿ ಆತದ 7 ಲಕ್ಷ ಅವನಿಗೆ ನೋಡು 7 ಲಕ್ಷ ಗಂಟೆಗದ 50,000 ಗಂಟೆ ಆಗ್ಯದ ಬಡ್ಡಿ ಗಂಟೆ ಸೇರ್ಸಿ ಅವ 5 ಲಕ್ಷ ಕೊಡಲಕ್ಕ ಈ ಉಳ್ಳಾಗಡ್ಡಿ ಬೆಳಿ ತೊಗೊಂಡು ನಾವು ಮುಟ್ಸ್ಕೊಂಡ್ಬಿಡೋನು ಸಕರ ದಾಳಿ ಬಾಳಿಲ್ರಿ 2,000 ರೂಪಾಯಿ ದಾಳಿ ಹತ್ರಿ ಅದು ಮುಂದೆ ಏನ್ ಮಾಡ್ರಿ ಸಕರ ಆಯ್ತು ಮುಂದೆ ದಾಣಿ ಆಗ್ಬೇಡ ಸ್ವಲ್ಪ ಆಯ್ತು ಬಡವನ ಬಾಕಿ ಅಂತಾರಿರ್ತಪ್ಪ ದಾಣಿ ಆಗ್ಬೋದು ಅವು ಇಲ್ಲಿ ಕರೆ ಅವನಿಗೆ ಆಯ್ತು ರೀ ಅವ್ರ 3 ಮಕ್ಕಳು ತಂದು ಆಟ ಹೋದಕ್ಕೆ ನಾವು ನೀವು ಏನು ಮಾಡ ಏನು ಮಾಡಕ್ ಬರಲ್ಲ ಪಾಪ ಕರೆ ಅವನಿಗೆ ಏ ಬಾರ ಚೆನ್ನಪ್ಪ ಆಯ್ತು ರೀ ಬಂದ್ರಿ ನೋಡ್ರಿ ಉಳ್ಕೊಳ್ಳ ಅಂತ ಮಕ್ಕಳು ನೋಡ್ರಿ ಅವು ಬಂಗಾರದ ಮಕ್ಕಳ ಈ ಅಲಕಾಡು ಕೊಡ್ತಾರೆ ನಮ್ಮ ಜೋಡಿನೇ ಲಂಗುಟ್ಟು ನೋಡ್ರಿಪ್ಪ ನನ್ನ ಸಣ್ಣ ಸಣ್ಣ ಮಕ್ಕಳು ನೀವು ಭೂಮಿ ತಗೊಂಡ್ರೆ ಈ ಕೃಷಿ ಬಾಯ ನಮ್ಮದು ಪರಿಸ್ಥಿತಿ ನೋಡಪ್ಪ ಈಗ ಭಾಳಪ್ಪ ಅಂತೆಲ್ಲ ಹೇಳ್ಯಾನ ನೀ ಹೇಳೋದೆಲ್ಲ ಅವ ನನಗೆ ಹೇಳ್ಯಾನ ಏನು ಅದಕ್ಕೆ ನೀನು ತಾಳ್ಮೆಯಿಂದ ಇರು ಸರಿಯಾಗಿ ಅದಕ್ಕೆ ನೀರು ಗೊಬ್ಬರ ಬೀಜ ಮಾಡು ಆಯ್ತಾ ನೀ ಆತ್ಮಹತ್ಯೆ ಮಾಡ್ಕೋತೀನಿ ತನಬೇಡ ಏನು ಮಾಡ್ರಿ ಪರಿಸ್ಥಿತಿ ಅದು ರೈತರ ಲಕ್ಷಣ ಅಲ್ಲ ಏನು ಮಾಡ್ರಿ ಭೂಮಿ ತಾಯಿ ಇವತ್ತು ಕೈ ಕೊಟ್ಟರೆ ಮುಂದಿನ ಸಲ ಬೆಳೆ ಪಟ್ಟ ಕೊಡ್ತಾಳೆ ಆಯ್ತಾ ಅದಕ್ಕೆ ಇನ್ನೂ ನಿನಗೆ ಬೇಕಾದ ಗೊಬ್ಬರ ಬೀಜ ಏನು ಖರ್ಚು ಬೇಕಾಗಿರೋ ಕಡೆ ಒಯ್ಯಿ ಕಡೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಾತ್ರ ನೀನು ಯಾಕೆ ತೆಗಿಬೇಡ ಏನು ಮಾಡ್ರಿ ಅನ್ಬೇಡ ನನ್ನ ಪರಿಸ್ಥಿತಿ ಅದೇ ನಾನು ಊರಾಗ ಹಿರಿಯ ಮನುಷ್ಯ ಇರ್ಲಿ ಅದೀನಿ ನಾ ಇದ್ದದ್ದು ಎದ್ರ ಸಂಬಂಧ ಬಡವರ ಕಷ್ಟ ಕಾಲಕ್ಕೆ ತಿಳಿತಾ ಆದರೆ ನಾ ಯಾಕೆ ಒತ್ತಾಯ ಮಾಡ್ತೀನಿ ನಿನ್ನಂಥ ಬಡವರು ಅನೇಕ ಮಂದಿ ಇದ್ದಾರೆ ಊರಾಗ ನೀನೇನು ಬೈದು ಅವ್ರಿಗೆ ಕೊಡು ಎಲ್ಲರೂ ಬಡವರು ಉದ್ಧಾರಕ ನಾನೇನು ಒಯ್ದು ಹೆಂಡ್ರ ಮಕ್ಳಿಗೆ ಹಾಕಲ್ಲ ನನಗೆ ಭಗವಂತ ಕೊಟ್ಟಾನ ಸಾಕಾಗಟ್ಟು ಹೆಂಡ್ರ ಮಕ್ಕಳವರು ಮಾಡ್ಕೊಂತಿರ್ತಾರೆ ಈ ದುಡ್ಡ ನಿಮ್ಮಂಥ ಬಡ ಮಕ್ಕಳಿಗೆ ಸಹಾಯ ತಿಳ್ಕೊಂಡು ನಾನು ನಿಮ್ಮ ಕಡೆ ವಸೂಲಿ ಮಾಡ್ಕೊಂಡು ಮತ್ತೊಬ್ಬರಿಗೆ ಕೊಡ್ತೀನಿ ತಿಳಿತಾ ಅದೇ ಪ್ರಕಾರವಾಗಿ ನೀನು ಸರಿಯಾಗಿ ಬೆಳೆ ಮಾಡು ವ್ಯವಸಾಯ ಮಾಡು ನಾನು ದುಡ್ಡು ಸಂಪಾದನೆ ಮಾಡು ಏನೋ ದಾರು ಮಾಡೋದು ಬಿಡು ಮೊದಲ ಟೆನ್ಷನ್ ಆದ್ರೆ ದಾರು ಕುಡಿದ್ರೆ ಟೆನ್ಷನ್ ಹೋಗಲ್ಲ ಅದಕ್ಕೆ ಮತ್ತೆ ಸಾಲ ಆಯ್ತು ದಾರು ಕುಡಿದು ಬಿಡು ಬಿಟ್ಟು ಸರಿಯಾಗಿ ಹೊಲ ವ್ಯವಸಾಯ ಮಾಡು ಮಕ್ಕಳಿಗೆ ಸಾಲಿಗೆ ಹಾಕು ಸಾಲಿಗೆ ಹಾಕಿದಿಲ್ಲ ಮಕ್ಕಳಿಗೆ ಹಾಕಿಲ್ಲ ಬೇಕಾದ್ರೆ ಮಕ್ಕಳು ಫೀ
ನಾ ಕಟ್ತೀನಿ ಆಯ್ತು ತಿಳಿತು ಆಯ್ತು ಈ ಸರಿಯಾಗಿ ಏನದ ವ್ಯವಸ್ಥಾನ ಮಾಡ್ಕೊಂಡು ನಿನಗೆ ಹಂತ ಹಂತವಾಗಿ ಆದಟ್ಟು ಕೊಡು ಆಯ್ತು ತಿಳಿತಿಲ್ಲ ಆಯ್ತು ಆಯ್ತು ಅದು ಇವ್ರ ಕೈಯಾಗ ಕೊಡು ಆಯ್ತು ನಮ್ಮ ಕರ್ಕೊಂಡವ ನೀವು ಬಾಳಪ್ಪ ಭಾಳಪ್ಪ ಇವನ ಕೈಯಾಗ ಇವತ್ತು 20,000 ಬರಲಿ 10,000 ಬರಲಿ 50,000 ಬರಲಿ ಅಷ್ಟು ಕೊಟ್ಕೊಂಡು ತೆಗೆಸ್ಕೊಂಡು ಅದಕ್ಕಿಂತ ಮುಂದೆ ಬಡ್ಡಿ ಇಲ್ಲ ಆಯ್ತು ಆ 2.5 ಲಕ್ಷ ಏನದಲ್ಲ ಅದ್ರೊಳಗೆ ನೀ ಹಂತ ಹಂತವಾಗಿ ಕೊಟ್ಕೋತ ಹೋಗು ಅದೇ ಮುಟ್ಟಿಸ್ಕೋತ ಹೋಗ್ತೇವೆ ಆಯ್ತು ಹಾಂ ಆಯ್ತು ನಿನಗೆ ಮತ್ತೆ ನಿನಗೆ ಏನಾದ್ರು ಆಗೋಡಿಗೆ ಬೇಕಾದ್ರೆ ಬಂದು ಕೇಳು ಒಯ್ ಆಯ್ತು ಹಾಂ ಒಂದು ಬಡವ್ರನ್ನ ಉದ್ಧಾರ ಮಾಡ್ಬೇಕಂತ ನನ್ನ ವಿಚಾರ ಆಯ್ತು ಹಾಂ ಆಯ್ತು ಒಟ್ಟು ಉದ್ಧಾರ ಆರಿ ಮತ್ತು ದಾರು ಮಾತ್ರ ಕುಡಿದು ಬಿಡಬೇಕು ಇಲ್ರಿ ಸಾವ್ಕಾರ ಕುಡಿದು ಬಿಡ್ತೀನಿ ನೋಡಿ ಕೈ ಮ್ಯಾಗ ಕುಡಿದು ಬಿಡ್ತೀನಿ ಅಂತೇಳಿ ಸಕಾರ ದಿನ ನೆಟ್ ಹೇಳ್ತಾನೆ ರೀ ಅವ್ನು ಕಾಲೇಜ್ ಬರ್ದು ದಿನ ನೆಟ್ ಹೇಳಿ ಏ ಮಂಜ ಸುಳಿ ಮಕ್ಕಳೇ ಇನ್ ಮ್ಯಾಗ ನಿಮ್ಮಂಥವ್ರು ದಾರು ಕುಡಿದು ಸಾಲಗಾರಾಗ್ಯಾನವ ಇನ್ನಮ್ಮ ಅವನ ದಾರು ಕೇಳಿದ್ರಿ ಅವ್ನು ದಾರು ಕುಡ್ಲಕ್ಕೆ ಹೋದ್ರಂದ್ರೆ ಮಗನ ಮೆಟ್ಲೆ ಹೊಡೆದ್ರೆ ವಾತಾವರಣ ಆಗಿಬಿಡ್ತಾನಲ್ಲ ಜೀತ ನಿಂದು ಇನ್ಯಾರು ಮಾತಾಡ್ಸೋದು ನಮ್ಗೆ ಈಗ ಆಯ್ತು ಅವಂತೂ ಬಿಟ್ಟ ಕುಡಿದು ಇನ್ನು ನೀನು ಬಿಡಬೇಕು ನೀವು ಬಿಡಬೇಕು ಮಕ್ಕಳ ಕುಡಿದ್ರೆ ನಮ್ಮ ಮನೆಯೊಂದು ಜಾಗ ಖಾಲಿ ಬಿಡ್ಬೇಕು ಆಯ್ತು ಆಯ್ತು ಸರ್ ಎಲ್ಲರೂ ಹೆಂಗ ಉತ್ತಮ ಜೀವನ ನಡೆಸಬೇಕು ಆಯ್ತು ರೀ ಸರ್ ಹೇಳ್ತಿಲ್ಲ ಆಯ್ತು ಉತ್ತಮ ಜೀವನ ನಡೆಸಬೇಕು ಎಲ್ಲರೂ ಸಂಸಾರ ಸುಖದಿಂದ ಇರಬೇಕು ಸರ್ವೇ ಜನ ಸುಖಿನೋ ಭವಂತು ಅನ್ನಂಗಿರ್ಬೇಕು ಏನು ಕುಡಿಬೇಡ ಈ ಬಡ್ಡಿ ಮಕ್ಕಳು ಬಂದ್ರೆ ಇವ್ರಿಗೆ ಹೇಳ್ಬೇಡ ಒಂದು ಕಪ್ ಚಾ ಕುಡಿದು ಕುಡಿಸ್ಬೇಡಿ ಇವ್ರಿಗೆ ಇಂಥವ್ರಿಗೆ ಮಾದೇನೆ ಹಾಳಾಗಿದೆ ಆತ್ಯಪ್ಪ ಅವ್ರಿಗೆ ಕುಡಿಸ್ಬೇಡ ಇನ್ನು ಮೇಲೆ ನಾನು ಹೇಳ್ತೀನಿ ಸ್ವತಃ ಇವ್ರು ಅಕಸ್ಮಾತ್ ದಾರು ಕೇಳಿದ್ರೆ ನಾನು ಫೋನ್ ನಂಬರ್ ತಗೋ ಒಂದು ಫೋನ್ ಆಯ್ತು ಈ ಮಕ್ಕಳು ಓದಿ ಹೇಳೋ ಮೂಳೆ ಬಿಡ್ತೀನಿ ನೀವು ನಡ್ಯ ಬಡ್ಡಿ ಮಕ್ಕಳೇ ನಡೆ ಹೇಳೋದು ನಮ್ಮ ಗೌಡ್ರು ಹೇಳೋದು ಮಗನ ನೀನು ಬಿಡೋದು ನಡೆ ನಾಳೆಗೆ ತಂದು ಕೊಡು ಮಗಾರಿ ನಿಮಗೆ ಹೆಸರು ಹೇಳ್ದ ಹೇಳ್ದ ನಡೆ ಬಡ್ಡಿ ಮಗನ ಮಕ್ಕಳೇ ನೀವು ಈಸ ಕಪ್ಪ ಬಂದ ನಿಮ್ಮಂಥ ಬಡ್ಡಿ ಮಕ್ಕಳೆಲ್ಲ ಈ ನಡು ಇದ್ದೇ ಇಂಥವ್ರಿಗೆಲ್ಲ ಸಾಲ ಮಾಡಿಟ್ರಿ ಸೋಳೆ ಮಕ್ಕಳೇ